ಇದು IPL ಧಮಾಕ. ನಾನು ಅವಿನಾಶ್ ಶಿವನ್. ಎಲ್ಲರ ಲೆಕ್ಕಾಚಾರ ನೆನ್ನೆ ಉಲ್ಟಾ ಆಗಿದೆ. RCB ಉಳಿದಿರುವಂಥ 2 ಮ್ಯಾಚನ್ನು ಕೂಡ ಗೆದ್ದು ನಾವು ಟೇಬಲ್ ಟಾಪಿಗೆ ಹೋಗ್ತೀವಿ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಈ ಒಂದಷ್ಟು ದಿನ ಗ್ಯಾಪ್ ಆಯ್ತಲ್ಲ, ಭಾರತ ಪಾಕಿಸ್ತಾನದ ಯುದ್ಧ ಸಂದರ್ಭ ಆಗೊಂದು 8-9 ದಿನ ಅದಾದಮೇಲೆ KKR ಮೇಲೆ ಮ್ಯಾಚ್ ಇತ್ತು ಚಿನ್ನಸ್ವಾಮಿಲಿ, ಅದು ಕೂಡ ಮಳೆಯಲ್ಲಿ ವಾಶೌಟ್ ಆಗುತ್ತೆ. ಆಲ್ಮೋಸ್ಟ್ ಒಂದು 15ಕ್ಕೂ ಹೆಚ್ಚಿನ ದಿನಗಳ ಗ್ಯಾಪ್ RCB ಪ್ಲೇಯರ್ಗಳನ್ನು ಎಲ್ಲೋ ಒಂದು ಕಡೆ ಆ ಟ್ರ್ಯಾಕ್ನಿಂದ ಹೊರಗಡೆ ತಂದಿದ್ಯಾ ಅನ್ನೋ ಪ್ರಶ್ನೆಯನ್ನೇ ಮ್ಯಾಚ್ ನೋಡಿದಾಗ ಅನ್ನಿಸ್ತು. ಯಾಕಂದರೆ ಯಾವುದೇ ಒಂದು ಟೀಮ್ ಇದೆಯಲ್ಲ, ಒಂದು ಗೆಲುವಿನ ಮೊಮೆಂಟಮಲ್ಲಿ ಹೋಗ್ತಿರಬೇಕಾದ್ರೆ ಒಂದು ಹೀಟ್ ಇರುತ್ತೆ, ಆ ಒಂದು ವೈಬ್ ಇರುತ್ತೆ. ಅದಕ್ಕೇನಾದರೂ ಸ್ವಲ್ಪ ಬ್ರೇಕ್ ಬಿದ್ದರೆ ಆಗ ಮತ್ತೆ ಅದನ್ನು ರೀಗೇನ್ ಮಾಡೋಕ್ಕೆ ಟೈಮ್ ಬೇಕಾಗುತ್ತೆ. ಎಕ್ಸಾಕ್ಟ್ಲಿ ನೆನ್ನೆ RCB ಮ್ಯಾಚಲ್ಲೂ ಕೂಡ ಅದೇ ಕಂಡು ಬಂತು. ಟಾಸ್ ಗೆದ್ದರು. ಅದಾದಮೇಲೆ ಒಂದು ಚೇಂಜ್ ಏನು, ಭಾಳ ದೊಡ್ಡ ಚೇಂಜ್ ಏನಿತ್ತು ಅಂತಂದರೆ ಫಿಂಗರ್ ಇಂಜುರಿ ಕಾರಣ ರಜತ್ ಪಟಿದಾರ್ ಫೀಲ್ಡಿಂಗಿಗೆ ಬರಲಿಲ್ಲ. ಸೊ ಆ ಕಾರಣಕ್ಕೆ ಜಿತೇಶ್ ಶರ್ಮಾ ನೆನ್ನೆ ಕ್ಯಾಪ್ಟನ್ ಆದರು. ರಾಹುಲ್ ದ್ರಾವಿಡ್ ಅವರಿಂದ ಶುರುವಾಗಿದ್ದು 2008ರಲ್ಲಿ, ಅಲ್ಲಿಂದ ಈಗ ಜಿತೇಶ್ ಶರ್ಮಾ ಅವ್ರಿಗೂ ಕೂಡ ಮತ್ತೊಬ್ಬ ಹೊಸ ಕ್ಯಾಪ್ಟನನ್ನು RCB ನೋಡ್ತು. ಸೊ ಅದಾದಮೇಲೆ ಟಾಸ್ ಗೆಲ್ತಾರೆ, ಬೌಲಿಂಗನ್ನು ಆಯ್ಕೆ ಮಾಡ್ಕೊಳ್ತಾರೆ. ಗುಡ್ ಆ್ಯಂಡ್ ಫೈನ್, ಚೆನ್ನಾಗಿ ಹೋಯಿತು. ಆದರೆ ಪವರ್ ಪ್ಲೇಯಿಂದಲೇ ಎಲ್ಲೋ ಒಂದು ಕಡೆ RCB ತನ್ನ ಬೌಲಿಂಗ್ ಲಯವನ್ನು ಕಂಡುಕೊಳ್ಳಿಲ್ಲ. ಯಾಕಂದರೆ ಸನ್ರೈಸರ್ಸ್ ಈ ಸೀಸನಲ್ಲಿ ಔಟ್ ಆಫ್ ಟಚ್ ಇತ್ತು. ಆದರೆ ನಿನ್ನೆ ವಾಪಸ್ ಮತ್ತೆ ಫಾರ್ಮಿಗೆ ಬರೋ ಹಾಗೆ RCB ಬೌಲರ್ಗಳು ಮಾಡಿದರು. ಯಶ್ ದಯಾಳ್, ಭುವನೇಶ್ವರ್ ಕುಮಾರ್ ಫಸ್ಟ್ ಓವರ್ ಎಕ್ಸ್ಪೆನ್ಸಿವ್ ಆದರೂ ನಂತರ ಕಮ್ಬ್ಯಾಕ್ ಮಾಡಿದರು. ಓಕೆ. ಸೊ ಆದರೆ ನಂತರ ಬಂದಂಥ ಪ್ರತಿಯೊಬ್ಬರು ಕೂಡ ರನ್ ಲೀಕ್ ಮಾಡೋಕ್ಕೆ ಶುರು ಮಾಡಿದ್ರು. ನೋಡಿ, ನಮ್ಮ ಬೌಲಿಂಗ್ ಲೈನಪ್ ಹೇಗಿತ್ತು, ಬೌಲಿಂಗ್ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ನೋಡಿದ್ರೆ, ಯಶ್ ದಯಾಳ್ 3 ಓವರ್ಗೆ 36 ರನ್ ಕೊಡ್ತಾರೆ. ಭುವನೇಶ್ವರ್ 4 ಓವರ್ 43 ರನ್, 1 ವಿಕೆಟ್ ಗಳಿಸಿದ್ರು ಕೂಡ ಅವರು ಎಕ್ಸ್ಪೆನ್ಸಿವ್. ಲುಂಗಿ ಎಂಗಿಡಿ, ನಾವು ಹೇಸಲ್ವುಡ್ ಅವ್ರನ್ನ ಮಿಸ್ ಮಾಡ್ಕೊಳ್ತಿರೋದು ಇದೇ ರೀಸನ್ಗೆ. 4 ಓವರ್ಗೆ 51 ರನ್ ಕೊಡ್ತಾರೆ, 1 ವಿಕೆಟನ್ನು ಗಳಿಸ್ತಾರೆ. ಸುಯೇಶ್ ಶರ್ಮಾ ಕೂಡ ನಿನ್ನೆ ಎಕ್ಸ್ಪೆನ್ಸಿವ್ ಆಗಿದ್ದರು, 3 ಓವರ್ಗೆ 45 ರನ್, 1 ವಿಕೆಟ್. ಇನ್ನು ಕೃಣಾಲ್ ಪಾಂಡ್ಯ ಒಬ್ಬರೇ ಸ್ವಲ್ಪ ಇದ್ದಿದ್ರಲ್ಲಿ ಎಕಾನಮಿಯನ್ನು ಮೈಂಟೈನ್ ಮಾಡಿದ್ದು ಅವರು. ಬಿಟ್ಟರೆ ರೊಮ್ಯಾರಿಯೋ ಶೆಫರ್ಡ್ ಕೊನೆಯದಾಗಿ ಭಾಳ ಲೇಟಾಗಿ ಜಿತೇಶ್ ಶರ್ಮಾ ನೆನ್ನೆ ಬೌಲಿಂಗನ್ನು ಕೊಟ್ಟರು. ನಾವು ಜಿತೇಶ್ ಕ್ಯಾಪ್ಟನ್ಸಿ ಬಗ್ಗೆ ಮಾತನಾಡಲೇಬೇಕು. ಹೌದು, ಫಸ್ಟ್ ಮ್ಯಾಚ್ ಇದು. ಹಿಂದೆ ಅವರು ಪಂಜಾಬ್ ಲೀಡ್ ಮಾಡಿದರು ಒಂದು ಮ್ಯಾಚ್. ಸೊ ಆದರೆ ಇಲ್ಲಿ ಭಾಳ ಮುಖ್ಯವಾಗಿ ನೆನ್ನೆ ಅವರ ಕ್ಯಾಪ್ಟನ್ಸಿಲಿ ತುಂಬ ಲೂಪ್ ಹೋಲ್ಗಳು ಕಂಡು ಬಂತು. ವಿಶೇಷವಾಗಿ ಅವರ ಬೌಲಿಂಗ್ ಚೇಂಜಸ್ಗಳು, ಜೊತೆಗೆ ಫೀಲ್ಡ್ ಪ್ಲೇಸ್ಮೆಂಟ್, ಈ ಡೀಪ್ ಫೈನ್ ಲೆಗನ್ನು ಮುಂದೆ ತರೋರು, ಬೌಲಿಂಗ್ ಆ ಕಡೆನೇ ಮಾಡೋರು, ಮತ್ತೆ ಆ ಶಾಟ್ ಈಸಿಯಾಗಿ ಕ್ಲಿಯರ್ ಮಾಡ್ತಾಯಿದ್ರು. ಅಂದರೆ ಬೌಲರ್ಗಳು ಕೂಡ ಆ ಫೀಲ್ಡ್ ಸೆಟಪ್ಗೆ ಕರೆಕ್ಟಾಗಿ ಸಪೋರ್ಟ್ ಮಾಡಲಿಲ್ಲ. ಜೊತೆಗೆ ಕೆಲವೊಂದು ಕಡೆ ಅವರ ಪ್ಲೇಸ್ಮೆಂಟ್ಗಳಲ್ಲಿ ಭಾಳ ಕನ್ಫ್ಯೂಷನ್ಸ್ ಕಾಣ್ತು. ಎಲ್ಲಿ ಹೆಚ್ಚಿನ ರನ್ಗಳು ಲೀಕ್ ಆಗ್ತಾಯಿತ್ತು ಅಲ್ಲಿ ಫೀಲ್ಡರ್ಗಳನ್ನು ಇವರು ಪ್ಲೇಸ್ ಮಾಡ್ತಾ ಇರಲಿಲ್ಲ. ಈ ರೀತಿಯಾದಂಥ ಒಂದಷ್ಟು ಈ ಫೀಲ್ಡ್ ಸೆಟಪಲ್ಲೂ ಕೂಡ ನೆನ್ನೆ ಸಮಸ್ಯೆ ಕಂಡು ಬಂತು. ಜೊತೆಗೆ ಬೌಲರ್ಗಳು ಕೂಡ ಎಲ್ಲಿ ಬೌಲ್ ಮಾಡಬೇಕು, ಯಾವ ಏರಿಯಾ, ಸೊ ಅದನ್ನು ನೀಟಾಗಿ ಬ್ರೆಡ್ ಆ್ಯಂಡ್ ಬಟರ್ ರೀತಿಯಾಗಿ ಅಭಿಷೇಕ್ ಶರ್ಮಾ ನೋಡ್ತಾ ಇದ್ದೆ ನಾನು, ಯಶ್ ದಯಾಳ್ ಬೌಲ್ ಮಾಡ್ತಿದ್ದಂಥ ರೀತಿ ನೀಟಾಗಿ ಅವರು ಯಾವೊಂದು ಏರಿಯಾ ಅವರ ಸ್ಟ್ರಾಂಗ್ ಏರಿಯಾ ಅಲ್ಲಿಗೆ ಬೌಲ್ ಮಾಡಿ ಹೆಚ್ಚಿನ ರನ್ ಲೀಕ್ ಆಯಿತು. ಸೊ ನಮ್ಮ ಬೌಲಿಂಗ್ ಅಂತೂ ನೆನ್ನೆ ಟು ದ ಮಾರ್ಕ್ ಇರಲಿಲ್ಲ. ಅದು ಭಾಳ ಮುಖ್ಯವಾಗಿ, ಯಾಕಂದರೆ ನಾನು ಆಗಲೇ ಹೇಳಿದಾಗೆ ಈ 15-17 ದಿನಗಳ ಗ್ಯಾಪ್ ಎಲ್ಲೋ ಒಂದು ಕಡೆ ಬೌಲರ್ಗಳಲ್ಲಿ ಮತ್ತೆ ಹಳೆ ಮೊಮೆಂಟಮನ್ನು ತರೋದಕ್ಕೆ ನೆನ್ನೆ ಒಂದು ಮ್ಯಾಚ್, ಅದು KKR ಮೇಲೆ ಮ್ಯಾಚ್ ಆಗಿರೋದು, ಬಟ್ ಅದು ಕೂಡ ವಾಶೌಟ್ ಆದಂಥ ಕಾರಣ ನೆನ್ನೆಯ ಮ್ಯಾಚ್ನಲ್ಲಿ ಅದು ಸ್ಪಷ್ಟವಾಗಿ ಕಂಡು ಬಂತು. ಆ ಮೊಮೆಂಟಮನ್ನು ಮತ್ತೆ ಗೇನ್ ಮಾಡಬೇಕಾಗಿದೆ, ಮತ್ತೆ ಆ ವೈಬನ್ನು ತರಬೇಕಾಗಿದೆ ಅಂತ. ಸೊ ಅದಾದಮೇಲೆ 231ಕ್ಕೆ 6 ಆಗುತ್ತೆ. 231 ಟಾರ್ಗೆಟ್ ನೋಡಿದಾಗ ನಮ್ಮ ಪವರ್ ಪ್ಲೇ ಬ್ಯಾಟಿಂಗ್ ಕೂಡ ಅಷ್ಟೇ ಅದ್ಭುತವಾಗಿತ್ತು. ಪವರ್ ಪ್ಲೇನಲ್ಲಿ ಹೇಗೆ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಒಂದು ಓಪನಿಂಗನ್ನು ಕೊಟ್ಟರು. ಮ್ಯಾಂಡೇಟ್ರಿ ಪವರ್ ಪ್ಲೇನಲ್ಲಿ 6 ಓವರ್ಗೆ 72 ರನ್ ಬರುತ್ತೆ. ವಿರಾಟ್ ಕೊಹ್ಲಿ ಎಂದಿನ ಹಾಗೆ ತಮ್ಮ ಕ್ಲಾಸನ್ನು ತೋರಿಸಿದ್ರು. ನೆನ್ನೆ 43 ರನ್ 25 ಬಾಲಿಗೆ. ಒಂದು ಬಾಲ್ ಏನು ಹರ್ಷ್ ದುಬೆ ಅವರ ಬಾಲ್ನಲ್ಲಿ ಆಫ್ ಸೈಡ್ ಹೊಡೆಯೋಕೆ ಹೋಗ್ತಾರೆ, ಅದು ಕ್ಯಾಚ್ ಆಗುತ್ತೆ. ಅದಾದಮೇಲೆ ಫಿಲ್ ಸಾಲ್ಟ್ ಕೂಡ ಕಮಿನ್ಸ್ ಬಾಲಲ್ಲಿ ಹರ್ಷಲ್ ಪಟೇಲ್ಗೆ ಕ್ಯಾಚ್ ಕೊಡ್ತಾರೆ. ಮಯಾಂಕ್ ಅಗರ್ವಾಲ್ ಫಸ್ಟ್ ಮ್ಯಾಚ್ ನಾವು ತುಂಬ ಅವ್ರ ಮೇಲೆ ಪ್ರೆಷರ್ ಹಾಕೋಕ್ಕಾಗಲ್ಲ, ಯಾಕಂದರೆ ಫಸ್ಟ್ ಮ್ಯಾಚ್ನಲ್ಲಿ ಸ್ವಲ್ಪ ಬಂದು ಈ ಸೆಟಪ್ಗೆ ಅಡ್ಜಸ್ಟ್ ಆಗೋದಿರುತ್ತೆ, ಅಡಾಪ್ಟ್ ಆಗಬೇಕಾಗುತ್ತೆ ಸಿಚುವೇಷನ್ಗೆ. ಯಾಕಂದರೆ ಎಲ್ಲೋ ಇದ್ದವರು ಸಡನ್ನಾಗಿ ಟೀಮ್ ಒಳಗೆ ಎಂಟ್ರಿ ಆಗಿ ಪರ್ಫಾರ್ಮ್ ಮಾಡಬೇಕು ಅಂತಂದರೆ ಅಷ್ಟು ಈಸಿ ಅಲ್ಲ. ಸೊ ಕರುಣ್ ನಾಯರ್ ಅದನ್ನು ಪ್ರೂವ್ ಮಾಡಿದರು ಈ ಸೀಸನಲ್ಲಿ, ಬಟ್ ನಂತರ ಅವರು ವಿಫಲರಾದರು. ಬಟ್ ಮಯಾಂಕ್ ಅಗರ್ವಾಲ್ ಸ್ಟಾರ್ಟಿಂಗಲ್ಲಿ ಪ್ರಾಮಿಸಿಂಗ್ ಹಾಕೊಂಡ್ರು, ಒಂದು ಆಫ್ ಸೈಡ್ ಒಂದು ಬೌಂಡ್ರಿ ಹೊಡಿತಾರೆ. ಅದಾದಮೇಲೆ ಸ್ವಲ್ಪ ಸ್ಟ್ರಗಲ್ ಕಂಡು ಬಂತು, ಅವರು ಕೂಡ ಔಟ್ ಆಗ್ತಾರೆ. ಒಂದು ಎಡ್ಜ್, ಅದು ತುಂಬ ಆಫ್ ಸೈಡ್ ಕಡೆ ಕಾಲಿತ್ತು, ಹಾಗಾಗಿ ಅವರಿಗೆ ಆ ಕಡೆ ಪ್ಲೇಸ್ಮೆಂಟ್ ಮಾಡೋಕ್ಕಾಗಲಿಲ್ಲ, ಸ್ಟ್ರೈಟ್ ಒಂದು ಡ್ರೈವ್ ಮಾಡೋಕ್ಕಾಗಲಿಲ್ಲ. ಸೊ ಅದಾದಮೇಲೆ ಜಿತೇಶ್ ಶರ್ಮಾ ಹಾಗೆ ರಜತ್ ಪಟಿದಾರ್ ಇಬ್ಬರೂ ಕೂಡ ಆ ಮಿಡ್ಲ್ ಓವರ್ಸ್ನಲ್ಲಿ ಬ್ಯಾಟ್ ಮಾಡಿದಂಥ ರೀತಿ ನಮಗೆ ಪ್ರೆಷರ್ ಬೀಳೋ ಕಾರಣನೇ ಅಲ್ಲೇ. ಆಸ್ಕಿಂಗ್ ರೇಟ್ ಚೆನ್ನಾಗಿತ್ತು, ಯಾಕಂದರೆ ಎಲ್ಲಿವರೆಗೆ ಫಿಲ್ ಸಾಲ್ಟ್ ಇದ್ದರು, ವಿರಾಟ್ ಕೊಹ್ಲಿ ಇದ್ದರು, ಆ ರಿಕ್ವೈರ್ಡ್ ರೇಟ್ ಏನಿದೆ ಅದು ಆಲ್ಮೋಸ್ಟ್ ಒಂದು 11-12ರಲ್ಲಿತ್ತು. ಆದರೆ ಸೆಂಟ್ರಲ್ ಬಂದಂಥ ರಜತ್ ಪಟಿದಾರ್ 16 ಬಾಲಿಗೆ 18, ಅವರ ಫಿಂಗರ್ ಇಂಜುರಿ ಏನೂ ಟಚ್ಚಲ್ಲಿ ಅವ್ರು ಕಾಣಿಸಿಲ್ಲ. ಅಷ್ಟು ಅವರ ಹಳೆಯ ಒಂದು ಕದರ್ ಏನಿದೆ ಹೋದ ಸೀಸನ್ ಅವರು ಆಡಿದ್ದು. ಈ ಸಲ ಕ್ಯಾಪ್ಟನ್ ಆದ ನಂತರ ಕೆಲವೊಂದು ಇನ್ನಿಂಗ್ಸ್ಗಳನ್ನು ಬಿಟ್ಟರೆ ರಜತ್ ಪಟಿದಾರ್ ಸ್ವಲ್ಪ ಡಲ್ ಇದ್ದಾರೆ. ಬಟ್ ಇದನ್ನು ಈಗಲೇ ರೆಡಿ ಮಾಡ್ಕೊಳ್ಬೇಕು, ಯಾಕಂದರೆ ಪ್ಲೇ ಆಫ್ನಲ್ಲಿ ಸಮಸ್ಯೆ ಆಗುತ್ತೆ. ಸೊ ಅದಾದಮೇಲೆ ರೊಮ್ಯಾರಿಯೋ ಶೆಫರ್ಡ್ ಭಾಳ ನಿರೀಕ್ಷೆ ಇತ್ತು ಅವ್ರು ಬಂದಾಗ.
ಅವರಿಗೆ ಬೇಕಾದ ರೀತಿಯಾಗಿ ವೇದಿಕೆ ಸಜ್ಜಾಗಿತ್ತು. ಅವರು ಗಳಿಸಬೇಕಾದಂಥ ರನ್ ಏನಿತ್ತು ಅದು ಭಾಳ ಅವರಿಗೆ ಆ್ಯಪ್ಟ್ ಆದಂಥ ರೀತಿ ಇತ್ತು, ಫಿನಿಷ್ ಮಾಡಿಬಿಡ್ತಾರೆ ಅಂತ. ಬಟ್ ಫಸ್ಟ್ ಬಾಲಲ್ಲಿ ಔಟ್ ಆಗ್ತಾರೆ, ಕಾಟನ್ ಬೌಲ್ಡ್ ಆಗುತ್ತೆ. ಎಲ್ಲರಿಗೂ ಕೂಡ ಡಿಸಪಾಯಿಂಟ್ ಆಗಿದ್ದೆ, ಅಲ್ಲೇ ಮ್ಯಾಚ್ ಮುಗೀತು ಅಂತ ಅನಿಸಿದ್ದೆ. ಆಗ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಗಳು, ಪಟಿದಾರ್ ಔಟ್ ಆಗ್ತಿದ್ದ ಹಾಗೆ ಶೆಫರ್ಡ್ ಔಟ್ ಆಗ್ತಾರೆ, ಅವ್ರ ಹಿಂದೆ ಜಿತೇಶ್ ಶರ್ಮಾ ಔಟ್ ಆಗ್ತಾರೆ. ಡೇವಿಡ್ ಗೊತ್ತಿತ್ತು, ಯಾಕಂದರೆ ಅವರು ಫೀಲ್ಡಿಂಗ್ ಮಾಡಬೇಕಾದ್ರೆ ಬೌಂಡ್ರಿಯಲ್ಲಿ ಇಂಜುರಿ ಆಗಿತ್ತು, ಸೊ ಅಷ್ಟು ಫಿಟ್ ಆಗಿರಲಿಲ್ಲ, ಅವರು ಲಿಂಪ್ ಮಾಡ್ತಾಯಿದ್ರು. ಹಾಗಾಗಿ ಅವರಿಂದ ನಿರೀಕ್ಷೆ ಇರಲಿಲ್ಲ ಫಿನಿಷ್ ಮಾಡ್ತಾರೆ ಅಂತ. ಕೃಣಾಲ್ ಪಾಂಡ್ಯ ಕೂಡ ಸ್ಟ್ರಗಲ್ ಮಾಡಿದ್ರು. ಸೊ ಕೊನೆದಾಗ ಆಗಿರೋದು ಮಾತ್ರ ಬ್ಲಂಡರ್. ಎಲ್ಲಿತ್ತು ಟೀಮ್? ಆಲ್ಮೋಸ್ಟ್ 129ಕ್ಕೆ 3, ಅದು 11.2ವರೆಗೆ. ಅಲ್ಲಿಂದ 189ಕ್ಕೆ 10, ಆಲ್ಮೋಸ್ಟ್ 173ಕ್ಕೆ 4 ಇದ್ದಿದ್ದು, ನೀವು ಅಲ್ಲಿ ಗಮನಿಸಬೇಕು. ಅಲ್ಲಿಂದ 189ಕ್ಕೆ 10 ಅಂದರೆ ಆಲ್ಮೋಸ್ಟ್ ಇವರು 15-16 ರನ್ ಗಳಿಸುವಂಥ 16 ರನ್ಗೆ ಆಲ್ಮೋಸ್ಟ್ 6 ವಿಕೆಟನ್ನು ಕಳ್ಕೊಳ್ತಾರೆ. ಕೊನೆಯದಾಗಿ ಯಾರೂ ಕೂಡ ಈ ಪರ್ಫಾರ್ಮೆನ್ಸ್ ಬರೋದಿಲ್ಲ. ಅಂದರೆ ಅಲ್ಲೇ ಎಲ್ಲಿ ಶೆಫರ್ಡ್ ಔಟ್ ಆದರೂ ಅಲ್ಲಿಂದಲೇ ಫೇಡ್ ಆಗ್ತಾ ಬಂತು ಗೆಲುವಿನ ಚಾನ್ಸಸ್. ಕೊನೆಯದಾಗಿ 189ಕ್ಕೆ 10. ಈ ಸೋಲ್ ಏನೀಗ, ಈ 42 ರನ್ಗಳ ಸೋಲೇನಿದೆ ಅದು ನಮಗೆ ಈಗ ಪಾಯಿಂಟ್ ಟೇಬಲಲ್ಲಿ 3ನೇ ಪ್ಲೇಸಿಗೆ ತಳ್ಳಿದೆ. ಇದು ಭಾಳ ಮುಖ್ಯವಾಗಿರೋ, ಸೋತಿರೋದು ಮಾತ್ರ ಅಲ್ಲ, ಸೋತು ನೀವು ರನ್ ರೇಟನ್ನು ಉಳಿಸ್ಕೊಂಡಿದ್ದೀರಾ, ಭಾಳ ಹತ್ತಿರ ಬಂದು ಕ್ಲೋಸ್ ಮ್ಯಾಚ್ ಆಯಿತು ಅಂತಂದರೆ ಅಟ್ಲೀಸ್ಟ್ ನೆಟ್ ರನ್ ರೇಟ್ ಅಲ್ಲೇ ಇರೋದು. ಇಲ್ಲಿ ಆಲ್ಔಟ್ ಬೇರೆ ಆದ್ರಿ, 42 ರನ್ ಅಂತರದಿಂದ ಸೋತ್ರಿ. ಈಗ ಪಾಯಿಂಟ್ ಟೇಬಲಲ್ಲಿ ಮತ್ತೆ ಟಾಪ್ 3ಗೆ ಇಳಿದಿರೋದು. ಈಗೇನು ಸಮಸ್ಯೆ ಆಗುತ್ತೆ ಅಂತಂದರೆ ಮತ್ತೆ ಕ್ಯಾಲ್ಕುಲೇಟ್ ಇಟ್ಕೊಳ್ಬೇಕು, ಯಾರ ಮೇಲೆ ಸೋಲ್ಬೇಕು, ಇವ್ರು ಸೋಲ್ಬೇಕು, ಅವ್ರು ಸೋಲ್ಬೇಕು ಅಂತ ಲೆಕ್ಕಾಚಾರ ಹಾಕಬೇಕಾಗಿದೆ. ಬಟ್ ಗೆಲ್ಲಬೇಕಾಗಿತ್ತು. ನಿನ್ನೆ ಆರಂಭದಲ್ಲಿ ನಮ್ಮ ಬೌಲಿಂಗ್ ಕೈ ಕೊಡ್ತು, ಒಂದು 200ಕ್ಕೆ ತಂದು ನಿಲ್ಲಿಸಿದ್ರೆ ಅವ್ರನ್ನ ಖಂಡಿತ ಚೇಸ್ ಮಾಡಬಹುದಾಗಿತ್ತು. ಬಟ್ 231 ವಾಸ್ ಬಿಟ್ ಹೈ. ಬಟ್ RCB ಯಾವಾಗಲೂ ಕೂಡ ಇದೇ ರೀತಿಯಾಗಿ ಕೊನೆಯಲ್ಲೇ ಸ್ಟ್ರಗಲ್ ಮಾಡಿ ಏನಾದರೂ ಒಂದಷ್ಟು ಡ್ರಾಮಾಗಳಾಗಿ ಬಂದಿರೋದು ನಾವು ನೋಡಿದ್ದೀವಿ. ಬಟ್ ಎನಿವೇ, ನಾವು ಟಾಪ್ 2 ಇರ್ತೀವೋ, ಟಾಪ್ 3ಲೇ ಉಳ್ಕೋತೀವೋ, ಅಥವಾ ಟಾಪ್ 4 ಇದರಲ್ಲೇ ಉಳ್ಕೋತೀವೋ, ಬಟ್ ಪ್ರತಿ ಮ್ಯಾಚನ್ನು ಕೂಡ ಇನ್ನು ಮುಂದೆ ಡೂ ಆರ್ ಡೈ ಅಂತ ನೋಡಲೇಬೇಕಾಗತ್ತೆ. ಕೊನೆಯದಾಗಿ LSG ಮೇಲೆ ಕೂಡ ನಮಗೊಂದು ಈಗ ಲಾಭ ಇದೆ ಅಂತಂದರೆ, ಕೊನೆ ಮ್ಯಾಚ್ ನಮ್ದಿರೋದ್ರಿಂದ ಲೀಗಲ್ಲಿ ಉಳಿದಿರುವ ಎಲ್ಲ ಮ್ಯಾಚ್ಗಳನ್ನು ನೋಡಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಈ ಒಂದು ಅಡ್ವಾಂಟೇಜ್ ಇದೆ. ಕಾದು ನೋಡೋಣ ಏನಾಗುತ್ತೆ ಅಂತ. ನಿಮ್ಮ ಪ್ರಕಾರ ನಾವು ಸೋತಿದ್ದಲ್ಲಿ ಜಿತೇಶ್ ಅವರ ಕ್ಯಾಪ್ಟನ್ಸಿ ಹೇಗಿತ್ತು, ಬೌಲರ್ ಪರ್ಫಾರ್ಮೆನ್ಸ್ ಹೇಗಿತ್ತು, ಮಿಡ್ಲ್ ಆರ್ಡ್ರಲ್ಲಿ ರಜತ್ ಮತ್ತು ಜಿತೇಶ್ ಬ್ಯಾಟ್ ಮಾಡಿದಂಥ ರೀತಿ ಎಲ್ಲೊಂದು ಕಡೆ ಸೋಲಿಗೆ ಕಾರಣವಾಯ್ತಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.